ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಶ್ವವಿಖ್ಯಾತ ದಸರಾ ಉದ್ಘಾಟನೆಯಾಗುತ್ತೆ. ಚಾಮುಂಡಿ ಬೆಟ್ಟದಲ್ಲಿ ದಸರಾ ಮಹೋತ್ಸವಕ್ಕೆ ಚಾಲನೆ ಸಿಗಲಿದೆ. ದಸರಾ ಉದ್ಘಾಟಿಸಲಿದ್ದಾರೆ ಲೇಖಕಿ ಬಾನು ಮುಷ್ತಾಕ್ ಅವರು. ಗಮನಿಸ್ತಾ ಇದ್ದೀರಿ, ಸಿಎಂ ಸಿದ್ದರಾಮಯ್ಯನವರು, ಬಾನು ಮುಷ್ತಾಕ್ ಅವರು ಸೇರಿದಂತೆ ಗಣ್ಯಾತಿ ಗಣ್ಯರ ಉಪಸ್ಥಿತಿ. ಮೈಸೂರಿನ ಚಾಮುಂಡಿ ಬೆಟ್ಟದಿಂದ ನೇರ ದೃಶ್ಯಾವಳಿಗಳು. ಉದ್ಘಾಟನೆಗೂ ಮುನ್ನ ಚಾಮುಂಡಿ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರ ಸಲ್ಲಿಕೆಯಾಗ್ತಾ ಇದೆ. ಕ್ಷಣಗಣನೆ ಪ್ರಾರಂಭವಾಗಿದೆ. ಘನ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಮುಖ್ಯಮಂತ್ರಿಗಳು, ದಸರಾ ಮಹೋತ್ಸವದ ಉದ್ಘಾಟಕರು, ಸಚಿವರು ಸಮಯ ನಮ್ಮದಾಗಿದೆ. ಓಂ ಶ್ವೇತವರ್ಣಾಯ ವಿದ್ಮಹೆ ಶೂಲಹಸ್ತಾಯ ಧೀಮಹಿ ತನ್ನೋ ಮಹೇಶ್ವರಿ ಪ್ರಚೋದಯ. ನವ ದುರ್ಗೆಯರನ್ನ ಆರಾಧಿಸುವ ಈ ಹಬ್ಬದ ವಾತಾವರಣ ಕಳೆ ಕಟ್ಟುವ ಕ್ಷಣ. ಇವತ್ತು ತಿಂಗಳು ಮುಳುಗಿದವೋ ಚಾಮುಂಡಿ ಬೆಟ್ಟದಲ್ಲಿ ಈಡ್ಗಾಯನ್ನ ಹೊಡೆದ್ರು ಸಿಎಂ ಸಿದ್ದರಾಮಯ್ಯನವರು. ನಂತರದಲ್ಲಿ ವಿಶೇಷ ಪೂಜೆ ಪುನಸ್ಕಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆಯೇ ಮೈಸೂರು ದಸರಾ ಉದ್ಘಾಟಕರಾಗಿ ಆಯ್ಕೆಯಾಗಿರುವಂತಹ ಬೂಕರ್ ಪ್ರಶಸ್ತಿ ವಿಜೇತೆ ಲೇಖಕಿ ಬಾನು ಮುಷ್ತಾಕ್ ಅವರಿದ್ದಾರೆ. ಗಮನಿಸ್ತಾ ಇದ್ದೀರಿ, ವಿಶೇಷ ಪೂಜೆ ಪುನಸ್ಕಾರ ನೆರವೇರ್ತಾ ಇದೆ. ಗಣ್ಯಾತಿ ಗಣ್ಯರ ಉಪಸ್ಥಿತಿ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ HC ಮಹದೇವಪ್ಪನವರು ಸೇರಿದಂತೆ ಮೈಸೂರು ಭಾಗದ ಪ್ರಮುಖ ನಾಯಕರು ಹಾಜರಿದ್ದಾರೆ. ಉದ್ಘಾಟನೆಗೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ. 10:10ಕ್ಕೆ ಉದ್ಘಾಟನಾ ಕಾರ್ಯಕ್ರಮ ಆರಂಭ ಆಗುತ್ತೆ. ಶುಭ ಮುಹೂರ್ತದಲ್ಲಿ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಮೈಸೂರು ದಸರಾ ಉದ್ಘಾಟಕರಾಗಿ ಆಯ್ಕೆಯಾಗಿರುವಂತಹ ಬಾನು ಮುಷ್ತಾಕ್ ಅವರು. ಇದೀಗ ವಿಶೇಷ ಪೂಜೆ ಪುನಸ್ಕಾರ ನೆರವೇರ್ತಾ ಇದೆ. ಪ್ರತಿ ಬಾರಿಯೂ ಕೂಡ ದಸರಾ ಉದ್ಘಾಟನೆಗೆ ಯಾವ ರೀತಿಯಾಗಿ ಸಿದ್ಧತೆಗಳಿರುತ್ತೆ, ವಿಧಿವಿಧಾನಗಳಿರುತ್ತೆ, ಯಥಾವತ್ತಾಗಿ ವಿಶೇಷ ಪೂಜೆ ಪುನಸ್ಕಾರಗಳು ಬೆಳಗ್ಗೆಯಿಂದಲೇ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಆರಂಭ ಆಯಿತು. ಗಮನಿಸ್ತಾ ಇದ್ದೀರಿ, ಇವತ್ತಿನಿಂದ ನವದುರ್ಗೆಯರ ಆರಾಧನೆ ಶುರುವಾಗುತ್ತೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಅಧಿಕೃತವಾಗಿ ಉದ್ಘಾಟನೆಗೊಳ್ಳಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಕಾರ್ಯಕ್ರಮ ಕೂಡ ಇರುತ್ತೆ. ಎಲ್ಲ ರೀತಿಯ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಸದ್ಯಕ್ಕೆ ಮೈಸೂರಿನ ಚಾಮುಂಡಿ ಬೆಟ್ಟದಿಂದ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ವಿಶೇಷ ಪೂಜೆ ಪುನಸ್ಕಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹಾಗೆಯೇ ಉದ್ಘಾಟಕರಾಗಿರುವಂತಹ ಬಾನು ಮುಷ್ತಾಕ್ ಅವರು ಸೇರಿದಂತೆ ಗಣ್ಯಾತಿ ಗಣ್ಯ ನಾಯಕರ ಉಪಸ್ಥಿತಿ. ಇದು ಸಿಎಂ ಸಿದ್ದರಾಮಯ್ಯನವರಿಗೆ 8ನೇ ದಸರಾ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ HC ಮಹದೇವಪ್ಪನವರಿಗೆ 5ನೇಯದ್ದು. ಏನೇ ಒಂದಷ್ಟು ವಿವಾದಗಳಿರಬಹುದು ಅಥವಾ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆಗಳಿರಬಹುದು, ಅದೆಲ್ಲದರ ಹೊರತಾಗಿ ಇವತ್ತು ಧಾರ್ಮಿಕ ವಿಧಿವತ್ತಾಗಿ ಸಂಪ್ರದಾಯಬದ್ಧವಾಗಿ ದಸರಾವನ್ನು ಉದ್ಘಾಟನೆ ಮಾಡಲಿದ್ದಾರೆ ಬಾನು ಮುಷ್ತಾಕ್ ಅವರು. 10:10ರಿಂದ 10:40 ಒಳಗೆ ಸಲ್ಲುವಂತಹ ಶುಭ ವೃಶ್ಚಿಕ ಲಗ್ನದಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಿ ಸನ್ನಿಧಿಯಲ್ಲಿ ಉದ್ಘಾಟನೆಯಾಗುತ್ತೆ.
ಚಾಮುಂಡಿ ದೇವಿಯ ವಿಗ್ರಹಕ್ಕೆ ಪುಷ್ಪಾರ್ಚನೆಯನ್ನು ಮಾಡೋ ಮೂಲಕ ಬಾನು ಮುಷ್ತಾಕ್ ಅವರು ದಸರಾಗೆ ಚಾಲನೆಯನ್ನು ಕೊಡಲಿದ್ದಾರೆ. ನಂತರದಲ್ಲಿ ಈ 9 ದಿನಗಳ ಕಾಲ, ಸಾಮಾನ್ಯವಾಗಿ 10 ದಿನಗಳ ಕಾಲ ಇದು ನಡೀತಾ ಇತ್ತು, 9 ದಿನಗಳ ದೇವಿಯ ಆರಾಧನೆ. ಆದರೆ ಈ ಬಾರಿ ಸರ್ಕಾರ 11 ದಿನಗಳವರೆಗೆ ಆಚರಿಸಲು ನಿರ್ಧಾರವನ್ನು ತೆಗೆದುಕೊಂಡಿತ್ತು. 11 ದಿನಗಳು ಈ ಬಾರಿ ನಡೆಯೋದು ತುಂಬಾ ವಿಶೇಷವಾಗಿದೆ. ಈಗಾಗಲೇ ಸಾಂಸ್ಕೃತಿಕ ನಗರಿ ಮೈಸೂರು ಯಾವ ರೀತಿಯಾಗಿ ಮಧುವಣಗಿತ್ತಿಯಂತೆ ಕಂಗೊಳಿಸ್ತಾ ಇದೆ ಅನ್ನೋದನ್ನು ಗಮನಿಸ್ತಿದ್ದೀವಿ. ದೀಪಾಲಂಕಾರ ಇರಬಹುದು, ದಸರಾ ಅಂದ್ರೇನೆ ನಮ್ಮ ಕರುನಾಡಿಗೆ ಮುಕುಟ ಇದ್ದಂತೆ. ಬರೀ ನಮ್ಮ ಮೈಸೂರಿಗೆ ಅಥವಾ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಹೊರ ರಾಜ್ಯದಿಂದ ದಸರಾವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಜನ ಬರ್ತಾರೆ. ಈ 9 ದಿನಗಳು 10-11 ದಿನಗಳು ಏನಾಗಿದೆಯೋ ಈ ದಿನಗಳು ಮೈಸೂರಿನಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ಪ್ರತಿ ಕ್ಷಣವೂ ಕೂಡ ಅದನ್ನು ಆಸ್ವಾದಿಸ್ತಾರೆ ಜನ. ಆ ದಸರಾ ಸಡಗರ ಸಂಭ್ರಮ ಮೇಳೈಸುತ್ತೆ ಪ್ರತಿ ಕ್ಷಣ ಕೂಡ. ಈ ದಸರಾ ಸಂದರ್ಭದಲ್ಲಿ ಮೈಸೂರನ್ನು ನೋಡೋದಕ್ಕೆ 2 ಕಂಗಳು ಕೂಡ ಸಾಲುವುದಿಲ್ಲ. ಅದರಲ್ಲೂ ಅರಮನೆಯ ಸುತ್ತಮುತ್ತ ಭಾಗದಲ್ಲಿನ ಅತ್ಯದ್ಭುತ ದೃಶ್ಯಗಳು, ಪ್ರವಾಸಿ ತಾಣಗಳು ಇದೆಲ್ಲವೂ ಕೂಡ ಮತ್ತಷ್ಟು ಮೆರುಗನ್ನು ಪಡೆದುಕೊಳ್ಳುತ್ತವೆ ದಸರಾ ಸಂಭ್ರಮದಲ್ಲಿ. ಚಾಮುಂಡಿ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರ ಸಲ್ಲಿಕೆಯಾಗ್ತಿದೆ. ಮಂಗಳಾರತಿಯನ್ನು ಕೊಡ್ತಿದ್ದಾರೆ ಅರ್ಚಕರು.
ಚಾಮುಂಡಿ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರವನ್ನು ಸಲ್ಲಿಸಲಾಗಿದೆ. ಮಂಗಳಾರತಿಯನ್ನು ಪಡೆದ ನಂತರದಲ್ಲಿ ಯಾರೆಲ್ಲ ಗಣ್ಯಾತಿ ಗಣ್ಯರ ಆಗಮನ ಆಗಿತ್ತೋ ಅವರಿಗೆ ಅರ್ಚಕರು ಹಾರವನ್ನು ಹಾಕಿ ಶಾಲನ್ನು ಹೊದಿಸಿ ಗೌರವಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಗಮನಿಸ್ತಾ ಇದ್ದೀರಿ. ನೀನು ಕೆಲವೇ ಹೊತ್ತಿನಲ್ಲಿ ಮೈಸೂರು ದಸರಾಗೆ ಅಧಿಕೃತ ಚಾಲನೆ ಸಿಗುತ್ತೆ. ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಪ್ರಮುಖ ನಾಯಕರ ಉಪಸ್ಥಿತಿ ದೇವಿಗೆ ಪೂಜೆಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಇತ್ತು. ಬಾನು ಮುಷ್ತಾಕ್ ಅವರು ಮೈಸೂರು ದಸರಾ ಉದ್ಘಾಟಕರು 10:10ರಿಂದ 10:40 ಒಳಗೆ ಸಲ್ಲುವಂತಹ ಶುಭ ವೃಶ್ಚಿಕ ಲಗ್ನದಲ್ಲಿ ಚಾಮುಂಡಿ ದೇವಿಯ ವಿಗ್ರಹಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಈ ಬಾರಿಯ ಮೈಸೂರು ದಸರಾಗೆ ಅಧಿಕೃತ ಚಾಲನೆ ಸಿಗುತ್ತೆ. ಇಲ್ಲಿ ಏನು ಪೂಜೆ ಪುನಸ್ಕಾರಗಳು ನಡೀಬೇಕಿತ್ತು ಅದೆಲ್ಲವೂ ಕೂಡ ಸಮಾಪ್ತಿಯಾಗಿದೆ. ಇಲ್ಲಿಂದ ನಾಯಕರೆಲ್ಲರೂ ಕೂಡ ವೇದಿಕೆಯತ್ತ ತೆರಳುತ್ತಾರೆ. ವೇದಿಕೆ ಕಾರ್ಯಕ್ರಮ ಇರುತ್ತೆ. ಅದಕ್ಕೂ ಮುನ್ನವೇ ದಸರಾಗೆ ಚಾಲನೆ ಸಿಗುತ್ತೆ. ಎಲ್ಲ ರೀತಿಯ ಸಿದ್ಧತೆಗಳನ್ನು ಅಚ್ಚುಕಟ್ಟಾಗಿ ಮೈಸೂರು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಅದರ ಜೊತೆಗೆ ಬಿಗಿ ಪೊಲೀಸ್ ಭದ್ರತೆ ಇದೆ. ಮುಂಜಾಗ್ರತಾ ಕ್ರಮವನ್ನು ವಹಿಸಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಂತ ಹೇಳಿ ಈ ಹಿಂದೆ ಹೇಗೆ ಮೈಸೂರು ದಸರಾವನ್ನು ಉದ್ಘಾಟನೆ ಮಾಡಲಾಗ್ತಾ ಇತ್ತೋ ಅದೇ ಒಂದು ಸಂಪ್ರದಾಯ, ಅದೇ ರೀತಿ ನಿಯಮಗಳು. ಗಮನಿಸ್ತಾ ಇದ್ದೀರಿ. ತಾಂಬೂಲ ಪೂಜೆ ಪುನಸ್ಕಾರದ ನಂತರದಲ್ಲಿ ಅದನ್ನು ಸಿಎಂ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ. ಸಂಪ್ರದಾಯಗಳಿರುತ್ತೆ, ಧಾರ್ಮಿಕ ವಿಧಿವಿಧಾನಗಳಿರುತ್ತೆ, ಅದೆಲ್ಲವನ್ನ ಕೂಡ ಚಾಚೂ ತಪ್ಪದೆ ಇಲ್ಲಿ ಪಾಲಿಸಲಾಗ್ತಾ ಇದೆ ಮಂತ್ರಘೋಷಗಳ ನಡುವೆ. ವೆಂಕಟೇಶ್ವರಲ್ಲಿ ಹೊಟ್ಟದ್ರ ಜಾಗರ್ಪುಡಿ ಕೃಷ್ಣಮೂರ್ತಿ ಸರ್ ಅನಿಲ್ ಅವರು ಸರ್ ಅಣ್ಣ ಕೊಡಿ ಕೊಡಿ ಯಾರು ಮೂರ್ತಿ ಕೊಡಿ ಮೂರ್ತಿ ಕೊಡಿ ತಂಗಿ ಸಾರ್ದು ಬನ್ನಿ ಬನ್ನಿ ಶ್ರೀನಿವಾಸ ಸರ್ ನೋಡಿ ಸರ್ ಪರಂಪರೆ ಮಾಡಿದ್ದಾರೆ ನಾಡದೇವಿಗೆ ಪೂಜೆ ಸಲ್ಲಿಸಿದ್ದಾರೆ ಲೇಖಕಿ ಬಾನು ಮುಷ್ತಾಕ್ ಅವರು. ಪೂಜೆಯ ಬಳಿಕ ಮಹಾಮಂಗಳಾರತಿಯನ್ನ ಕೂಡ ಬಾನು ಮುಷ್ತಾಕ್ ಅವರು ಪಡ್ಕೊಂಡಿದ್ದಾರೆ. ಹೂವಿನ ಹಾರ ಮತ್ತು ಸೀರೆಯನ್ನ ಉಡುಗೊರೆಯಾಗಿ ನೀಡಲಾಗಿದೆ. ದೇವಿ ದರ್ಶನದ ಬಳಿಕ ಬಾನು ಮುಷ್ತಾಕ್ ಅವರು ಭಾವುಕರಾದರು. ಬಾನು ಮುಷ್ತಾಕ್ ಅವರು ಎಲ್ಲ ಸಂಪ್ರದಾಯಗಳನ್ನ, ಧಾರ್ಮಿಕ ವಿಧಿವಿಧಾನಗಳನ್ನ ಒಪ್ಪಿ ದಸರಾವನ್ನ ಉದ್ಘಾಟಿಸಿದ್ರೆ ಯಾವುದೇ ರೀತಿಯ ತಕರಾರಿಲ್ಲ ಅಂತ ಹೇಳಿ ಯದುವೀರವರ ಹಾದಿಯಾಗಿ ಅನೇಕ ಮಂದಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅಂತೆಯೇ ಬಾನು ಮುಷ್ತಾಕ್ ಅವರು ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಆಗಮಿಸಿ ದೇವಿಯ ಪೂಜೆ ಪುನಸ್ಕಾರದಲ್ಲಿ ಭಕ್ತಿ ಭಾವದಿಂದ ಭಾಗಿಯಾದರು. ಗಮನಿಸ್ತಾ ಇದ್ದೀರಿ. ಪೂಜೆಯ ಸಂದರ್ಭದ ನಂತರದ ದೃಶ್ಯ ಮಹಾಮಂಗಳಾರತಿಯನ್ನು ಕೊಡಲಾಯಿತು. ಅದನ್ನ ಪಡ್ಕೊಂಡ್ರು. ನಂತರದಲ್ಲಿ ದೇವಿಯ ದರ್ಶನವನ್ನ ಪಡೆದು ದೇವಿಗೆ ಕೈ ಮುಗಿದು ಭಾವುಕರಾದರು. तयेवास्मै सवान् प्रयच्छन्ते तयेवं पुनस्तुवन्ते राज्याय एव सुराजा भवति.
ದಸರಾ ತಾಯಿ ಚಾಮುಂಡೇಶ್ವರಿ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ರೈತರಿಗೆ ಈ ರಾಜ್ಯದ ರೈತರಿಗೆ, ಈ ದೇಶದ ರೈತರಿಗೆ ಮತ್ತು ಕಾರ್ಮಿಕರಿಗೆ, ಜನರಿಗೆ, ಸಾಮಾನ್ಯ ಜನರಿಗೆ ಒಳ್ಳೆಯದಾಗಲಿ, ನೆಮ್ಮದಿಯ ಬದುಕನ್ನು ಬಾಳಲಿ. ಆ ತಾಯಿ ಆಶೀರ್ವಾದ. ಸರ್, BJPಯವರಿಗೆ ಬೇರೆ ಕೆಲಸ ಇಲ್ಲ ಅಂತ ಹೇಳಿದ್ದೀನಲ್ಲ, ಲಾಸ್ಟ್ ಟೈಮ್ ಹೇಳಿದ್ದೀನಿ, ಈಗೂ ಹೇಳ್ತಾ ಇದ್ದೀನಿ, BJPಯವರಿಗೆ ಬೇರೆ ಕೆಲಸ ಇಲ್ಲ. ಅವ್ರಿಗೆ ಯಾವಾಗಲೂ ಕಾಮಿಡಿ ಬಂದಿದೆ. ಹಳದಿನೇ ಜಗತ್ತು ಅವ್ರಿಗೆ ಕಾಮಿಡಿ ಬಂದಿರೋಂದರೆ ಜಗತ್ತೆಲ್ಲ ಹಳದಿ ಕಾಣ್ತಾ ಇದೆ ಅವ್ರಿಗೆ. ಹೀಗಾಗಿ ಅವರನ್ನು ನೋಡೋದ ಅವಶ್ಯಕತೆ ಇಲ್ಲ. ಈ ರಾಜ್ಯದ ಜನರು ಭಾಳ ಒಳ್ಳೆಯ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಅಂತ ಸಿದ್ದರಾಮಯ್ಯವ್ರ ಒಂದು ಕಾಲದೊಳಗೆ ಎಲ್ಲರೂ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅನ್ನೋದನ್ನು ಜನರಿಗೆ ಗೊತ್ತಿದೆ. ಆದರೆ BJPಯವ್ರು ಮಾತ್ರ ನೆಮ್ಮದಿಯಿಂದ ಬದುಕ್ತಾ ಇಲ್ಲ. ಯಾಕಂದರೆ ಅವರಿಗೆ ಸಂಕಟ ಜಾಸ್ತಿ ಇದೆ. 5 ಗ್ಯಾರಂಟಿ ಕೊಟ್ಟಿರೋದ್ರಿಂದ ಈ ರಾಜ್ಯದ ಜನತೆ ನೆಮ್ಮದಿಯ ಬದುಕನ್ನು ಮಾಡ್ತಾ ಇರೋದ್ರೆ ಅವ್ರಿಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಅದು ಬಿಟ್ಟರೆ ಅವ್ರಿಗೆ ಬೇರೆ ಏನು ನೆನಪಾಗ್ತಿಲ್ಲ. ಒಂದು ಕಡೆ ಜಾತಿ, ಇನ್ನೊಂದು ಕಡೆ ಧರ್ಮ, ಅದೆಲ್ಲ ಆದಮೇಲೆ ಈಗ ಗಣೇಶ ನೆನಪಾಗ್ತಾ ಇದ್ದಾನೆ. ಎಸ್ ಸರ್. ಸಚಿವ ಶಿವರಾಜ್ ತಂಗಡಗಿ ಅವರು ಕೂಡ ಮಾತನಾಡಿದರು. ನಾಡ ಹಬ್ಬ ಎಲ್ಲರೂ ಕೂಡ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇದ್ದಾರೆ. ನಾಡ ಅಧಿದೇವತೆ ಚಾಮುಂಡಿ ಎಲ್ರಿಗೂ ಕೂಡ ಒಳಿತನ್ನ ಮಾಡಲಿ. ನಾಡಿನ ಸುಭಿಕ್ಷೆಗಾಗಿ ರಾಜ್ಯ ಸರ್ಕಾರ ಬದ್ಧವಾಗಿದೆ. ಇನ್ನು BJPಯವರು ಏನೇ ಟೀಕೆ ಮಾಡಿದರೂ ಕೂಡ ಅದರಲ್ಲಿ ರಾಜಕೀಯ ಇರುತ್ತೆ. ಅವರಿಗೆ ಒಂದಲ್ಲ ಒಂದು ವಿಚಾರಗಳು ಸಿಗ್ತಾನೆ ಇರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾದಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇದೇ ಸಂದರ್ಭದಲ್ಲಿ BJPಗರಿಗೆ ಕುಟುಕಿದ್ರು. ಇನ್ನು ಮತ್ತೊಂದು ಕಡೆ ಈ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಲ್ಲ, ಚಾಮುಂಡಿ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರವನ್ನು ಸಲ್ಲಿಸಿದಂತಹ ಕ್ಷಣ ದೇವಿಯ ದರ್ಶನವನ್ನು ಉದ್ಘಾಟಕರಾದ ಬಾನು ಮುಷ್ತಾಕ್ ಅವರು ಪಡ್ಕೊಂಡ್ರು. ಹಾಗೆಯೇ ಮಂಗಳಾರತಿಯನ್ನು ಪಡಿತಾ ಇರುವಂತಹ ದೃಶ್ಯವನ್ನು ಕೂಡ ನೋಡಿದರೆ CM ಸಿದ್ದರಾಮಯ್ಯನವರು, ಬಾನು ಮುಷ್ತಾಕ್ ಅವರು ಸೇರಿದಂತೆ ಅಲ್ಲಿದ್ದಂತಹ ಗಣ್ಯರು ಮಂಗಳಾರತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಬಾನು ಮುಷ್ತಾಕ್ ಅವರಿಗೆ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಸೀರೆಯನ್ನು ಉಡುಗೊರೆಯಾಗಿ ಕೊಡಲಾಗಿದೆ, ಹಾರವನ್ನು ನೀಡಲಾಗಿದೆ. ಗಮನಿಸ್ತಾ ಇದೆ. ಪೂಜೆ ಪುನಸ್ಕಾರದ ನಂತರದಲ್ಲಿ ದೇವಿಯ ಪಾದದಡಿ ಇಟ್ಟು ಪೂಜಿಸಿದಂತಹ ಹಾರವನ್ನು ಬಾನು ಮುಷ್ತಾಕ್ ಅವರಿಗೆ ಕೊಡಲಾಯಿತು. ಹಾಗೆಯೇ CM ಸಿದ್ದರಾಮಯ್ಯನವರು ಸೇರಿದಂತೆ ಅಲ್ಲಿ ಉಪಸ್ಥಿತರಿದ್ದಂತಹ ಗಣ್ಯಾತಿ ಗಣ್ಯರಿಗೆ ಅರ್ಚಕರೇ ಹಾರವನ್ನು ಹಾಕಿ ಶಾಲನ್ನು ಹೊದಿಸಿ ಗೌರವಿಸಿದಂತಹ ಕ್ಷಣ. ಆ ಕಡೆಯಿಂದ